ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ದುನಿಯಾ ಸೂರಿ ಅವರ ಗ್ಯಾಂಗ್ ಅಲ್ಲಿ ಗುರುತಿಸಿಕೊಂಡಿರುವ ಹಾಗೂ ಅವರ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾದ ಮೂಲಕ ಸಿನಿಮಾ ನಾಯಕನಾಗಿ ಸಿನಿಮಾ ಜರ್ನಿ ಶುರು ಮಾಡಿದ ನಟ ಅಂದ್ರೆ ಅದು ವಿಕ್ಕಿ ವರುಣ್. ನಟನಾಗಿ ನಟಿಸಿದ ಮೊದಲ ಸಿನಿಮಾ ಕಂಟೆಂಟ್ ಹಾಗೂ ಪ್ರೆಸೆಂಟೇಷನ್ ವಿಚಾರದಲ್ಲಿ ಕೆಂಡ ಸಂಪಿಗೆ ಸಿನಿಮಾ ಗೆದ್ದಿತ್ತು. ನಂತರ ಕಾಲೇಜ್ ಕುಮಾರ ಸಿನಿಮಾದ ನಾಯಕನಾಗಿ ನಟಿಸಿ ಗಮನ ಸೆಳೆದಿದ್ರು ವಿಕ್ಕಿ. ಸುಮಾರು ವರ್ಷಗಳ ಬ್ರೇಕ್ನ ಬಳಿಕ ಇವಾಗ ಬರೀ ನಟನಾಗಿ ಮಾತ್ರವಲ್ಲದೆ ಮೊದಲ ಬಾರಿಗೆ ಕಾಲ ಪತ್ತರ್ ಸಿನಿಮಾದ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ಭರವಸೆಯ ನಿರ್ದೇಶಕರಾಗಿದ್ದಾರೆ. ಅಣ್ಣ, ಈ ಮೂರ್ತಿಗೆ ಆಗ್ತಾ ಇರೋದೆ ನನಗೂ ಆಗ್ತಾ ಇದೆಯಾ? ಇನ್ನ ಕಾಲ ಪತ್ತರ್ ಸಿನಿಮಾದಲ್ಲಿ ನಾಯಕ ಶಂಕರ್ನಾಗಿ ವಿಕ್ಕಿ ವರುಣ್ ಕಾಣಿಸಿಕೊಂಡಿದ್ದು, ಅವರ ಜೊತೆ ನಾಯಕಿ ಟೀಚರ್ ಗಂಗಾ ಪಾತ್ರದಲ್ಲಿ ದೊಡ್ಡ ಮನೆಯ ಧನ್ಯ ರಾಮ್ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಊರಗೌಡನಾಗಿ ನಾಗಭರಣ ಅವರು, MLA ಪುಟ್ಟರಾಜು ಪಾತ್ರದಲ್ಲಿ ರಾಜೇಶ್ ನಟರಂಗ, ಅಚ್ಯುತ್ ಕುಮಾರ್, ಗಿಲ್ಲಿ ನಟ ಹಾಗೂ ಉತ್ತರ ಕರ್ನಾಟಕ ಭಾಗದ ಹಲವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾದ ಬಹುಪಾಲು ಕತೆ ಸಾಗೋದು ಮೂಡಲಪುರ ಅನ್ನೋ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ. ಸಿನಿಮಾದ ಕಥೆಯನ್ನ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವರು. ಇನ್ನು ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಮಾಡಿರೋದು ಸಂದೀಪ್ ಕುಮಾರ್ ಅವರು. ಸಿನಿಮಾದ ಎಡಿಟರ್ ದೀಪು ಎಸ್ ಕುಮಾರ್ ಅವರು. ಅಂಡ್ ಸಿನಿಮಾಗೆ ಸಂಗೀತ ನೀಡಿರೋದು ಸೆನ್ಸಿಬಲ್ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿನ್ ಅವರು. ಇನ್ನು ಸಿನಿಮಾದ ಒಂದ್ ಲೈನ್ ಕತೆ ವಿಚಾರಕ್ಕೆ ಬರೋದಾದ್ರೆ, ಮೂಡಲಪುರದ ಶಂಕರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಒಬ್ಬ ಸೈನಿಕ. ಹಾಗಂದ ಮಾತ್ರಕ್ಕೆ ಎಲ್ಲರೂ ಗನ್ ಹಿಡಿದು ಯುದ್ಧ ಮಾಡಬೇಕು ಅಂತೇನಿಲ್ಲ. ಇಲ್ಲಿ ನಾಯಕ ಶಂಕರ್ ಮಿಲಿಟರಿ ಕ್ಯಾಂಟೀನ್ ನಲ್ಲಿ ಅಡುಗೆ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನು. ಇದನ್ನ ನೀವು ಈಗಾಗಲೇ ಒಂದು ಹಾಡಲ್ಲಿ ಟ್ರೈಲರ್ ಅಲ್ಲಿ ನೋಡಿರ್ತೀರ. ಇನ್ನ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯಿಂದ ನಮ್ಮ ಶಂಕರ ಸಡನ್ ಆಗಿ ಹೀರೋ ಆಗಿಬಿಡ್ತಾನೆ. ಅಲ್ಲಿ ನಡೆಯೋ ಭಯೋತ್ಪಾದಕರ ದಾಳಿಯನ್ನ ಶಂಕರ ಒಬ್ಬನೇ ಫೈಟ್ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ದೇಶದಲ್ಲೇ ಗೌರವ ಸಿಗೋ ತರ ಆಗುತ್ತೆ. ಇಡೀ ದೇಶದಲ್ಲೆಲ್ಲ ಇರೋ ಟಿವಿ ಚಾನೆಲ್ಗಳು ಇದೇ ಸ್ಟೋರಿನ ಪ್ರಸಾರ ಮಾಡ್ತಾ ಶಂಕರನನ್ನ ಹೀರೋ ಮಾಡಿದ್ರೆ, ಇನ್ನು ಮೂಡಲಪುರದಲ್ಲಿ ಶಂಕರನ ಕರಿ ಕಲ್ಲಿನ ಸ್ಟ್ಯಾಚ್ಯೂನ್ನ ಊರ ಮಧ್ಯೆ ನಿಲ್ಲಿಸ್ತಾರೆ, ಗೌರವ ಮತ್ತು ಊರ ಗೌಡನ ಪ್ರತಿಷ್ಠೆಗೆ ಅಂತ. ಇನ್ನ ಇದೇ ಖುಷಿಯಲ್ಲಿ ರಜದ ಮೇಲೆ ಊರಿಗೆ ಬರೋ ನಾಯಕ ಶಂಕರ ಆ ಒಂದು ಸ್ಟ್ಯಾಚ್ಯೂನ ನೋಡಿ ಆಶ್ಚರ್ಯ ಪಡ್ತಾನೆ, ಜೊತೆಗೆ ಬೇರೆ ರೀತಿಯಲ್ಲಿ ಫೀಲ್ ಆಗ್ತಾನೆ. ಆ ಒಂದು ಕಲ್ಲಿನ ಸ್ಟ್ಯಾಚ್ಯೂ ಇಂದ ಶಂಕರನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ, ಒಂದಷ್ಟು ಚಾಲೆಂಜ್ಗಳು ಬಂದು ಹೋಗ್ತವೆ. ಇನ್ನ ಶಂಕರ ಯಾವೆಲ್ಲ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾನೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದು ಅಲ್ಲಿನ ಕಥೆಯ ಕೋರ್ ಲೈನ್ ಅಂಡ್ ಅಲ್ಲಿನ ಕ್ಯಾರೆಕ್ಟರ್ಗಳು. ಕಥೆಯನ್ನ ಪ್ಲೇಸ್ ಮಾಡಿರೋ ಜಾಗ ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರಬಹುದು, ಅದರಲ್ಲೂ ರೆಗ್ಯುಲರ್ ಆಗಿ ಇರದೆ ಮಿಲಿಟರಿ ಕ್ಯಾಂಟೀನ್ ಅನ್ನ ಮೇನ್ ಆಗಿ ತಂದಿರೋದು. ಅಂಡ್ ಮುಂದುವರೆದು ಸಿನಿಮಾ ಕಥೆಯನ್ನ ಮೂಡಲಪುರಕ್ಕೆ ತಂದು ಅಲ್ಲಿನ ಜನರ ಜೀವನ, ಅವರ ಪರಿಸ್ಥಿತಿ ಮತ್ತು ನೀರಿನ ತೊಂದರೆ, ಹೀಗೆ ಇವೆಲ್ಲವನ್ನು ಆ ಕಥೆಯಲ್ಲಿ ತಂದಿರೋದು. ಕೊನೆಯಲ್ಲಿ ಹೇಳಿರೋ ಒಂದು ಮೆಸೇಜ್ ಅಂದ್ರೆ ರಾತ್ರಿ ಸ್ಟಾರ್ ಆಗಿಬಿಟ್ರೆ ಆ ವ್ಯಕ್ತಿ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಅಥವಾ ಯಾವ ರೀತಿ ಇರಬೇಕು ಅನ್ನೋದು. ಈ ವಿಚಾರವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲಕ ಸಿನಿಮಾದಲ್ಲಿ ಹೇಳಿಸಿರೋದು ಅಂಡ್ ಅವರನ್ನ ಸಿನಿಮಾ ಪೂರ್ತಿ ಒಂದು ಪಾತ್ರವಾಗಿ ತಂದಿರೋದು ಇಷ್ಟ ಆಯ್ತು. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಮುಗಿಯೋದೇ ಗೊತ್ತಾಗ್ಲಿಲ್ಲ, ತುಂಬಾ ಎಂಗೇಜಿಂಗ್ ಆಗಿತ್ತು. ಅಲ್ಲಿ ಬರೋ 2 ಹಾಡು, ಕ್ಯಾಂಟೀನ್ ಫೈಟು ಎಲ್ಲವೂ ಸೊಗಸಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ TS ನಾಗಾಭರಣ ಅವರು ತುಂಬಾ ನ್ಯಾಚುರಲ್ ಆಗಿ ಆ ಊರಿನ ಗೌಡರಾಗಿ ತುಂಬಾ ಸೆಟಲ್ ಆಗಿ ಪಾತ್ರ ನಿಭಾಯಿಸಿದ್ದಾರೆ. MLA ಆಗಿ ರಾಜೇಶ್ ನಟರಂಗ, ಹಳ್ಳಿ ಹುಡುಗರ ಗ್ಯಾಂಗ್ ಅಲ್ಲಿ ಹಲವು ಕಲಾವಿದರು ಮತ್ತು ಗಿಲ್ಲಿ ನಟ ಎಲ್ಲರೂ ಅವರವರ ಪಾತ್ರಗಳನ್ನು ತುಂಬಾ ನೀಟಾಗಿ ಪಕ್ಕಾ ಲೋಕಲ್ ಹಳ್ಳಿ ಹುಡುಗರಂತೆ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಇನ್ನು ನಾಯಕಿ ಗಂಗಾ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಧನ್ಯ ರಾಮ್ಕುಮಾರ್ ಅವರ ಆಕ್ಟಿಂಗ್ ಡೀಸೆಂಟ್ ಅಂತ ಹೇಳ್ತೀನಿ. ಇನ್ನೊಂದು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಲೇಬೇಕು ಅಂದ್ರೆ ಅದು ಸಿನಿಮಾದಲ್ಲಿ ಶಂಕರ್ನ ತಂದೆ ನೀನಾಸಂ ಶಿವು ಅವರು. ಅವರ ಪಾತ್ರ ಚಿಕ್ಕದಾದ್ರೂ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಒಂದೇ ಒಂದು ಸೀನ್ ಅಲ್ಲಿ ಅವರ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಇನ್ನು ನಾಯಕ ಹೀರೋ ವಿಕ್ಕಿ ವರುಣ್ ಅವರು ಸಾಂಗ್ ಮತ್ತು ಫೈಟ್ಗಳಲ್ಲಿ ಮಿಂಚಿದ್ದಾರೆ. ಕೆಲವೊಂದು ಸಿಂಪಲ್ ಸೀನ್ಗಳಲ್ಲೂ ಕೂಡ, ಆದರೆ ಭಾವನಾತ್ಮಕ ಎಮೋಷನ್ ಸೀನ್ಗಳಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಕಣ್ಣಲ್ಲಿ ಆ ಭಾವನೆಗಳು ಕಾಣಿಸ್ಲಿಲ್ಲ. ಪ್ರಯತ್ನ ಚೆನ್ನಾಗಿದೆ, ನಿರ್ದೇಶಕರಾಗಿ ಓಕೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಅಂಡ್ ಲೈಟಿಂಗ್ ಸೊಗಸಾಗಿದೆ. ಅದರಲ್ಲೂ ಹಿಮಾಚಲ್ ಪ್ರದೇಶದ ಹಲವು ಶಾಟ್ಗಳು ಸೂಪರ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಮೇನ್ ಬ್ಯಾಕ್ ಬೋನ್ ಅಂದ್ರೆ ಅದು ಅನೂಪ್ ಸಿಳಿನ್ 2.0 ಅವರು. ಗುರು ಹಾಡುಗಳು ಆಲ್ರೆಡಿ ಚೆನ್ನಾಗಿದ್ದಾವೆ. ಇನ್ನು ಸಿನಿಮಾದ BGM ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಸಿನಿಮಾ ಪೂರ್ತಿ ಹೇಗ್ ಬೇಕೋ ಹಾಗೆ ಅಲ್ಲಿಗೆ ತಕ್ಕಂತೆ ನೀಟಾಗಿ ಕಂಪೋಸ್ ಮಾಡಿದ್ದಾರೆ. ಅದರಲ್ಲೂ ನಾಯಕ ಶಂಕರ್ ಊರಿಗೆ ಬಂದಾಗ ಮಾತ್ರ ಮಾಡಿರುವಂತಹ ತಮಟೆ ಮ್ಯೂಸಿಕ್
ಯಪ್ಪ ಲಿಟ್ರಲಿ ಸೂಪರ್. ಅಂಡ್ ಸಿನಿಮಾದ ಮಧ್ಯೆ ಮಧ್ಯೆ ಬರೋ ನನ್ನ ವಿಹಾರ ಅನ್ನೋ ಸಾಂಗು ಎಲ್ಲವೂ ನೀಟ್ ಅಂಡ್ ಕ್ಲೀನ್. ಅನೂಪ್ ಶಿಳೀನ್ ಅವರೇ ನಿಜವಾದ ಹೀರೋ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಅಷ್ಟೇನು ಜಾಸ್ತಿ ಇಲ್ಲ. ಆದರೆ ಇಲ್ಲಿ ನಡೆಯೋ ಕತೆ ಒಂದು ಹಂತದವರೆಗೆ ನೀಟಾಗಿ ಪ್ಲೇ ಆಗ್ತಾ ಹೋಗುತ್ತೆ. ಮುಂದೆ ಒಂದು ಫೇಸ್ಗೆ ಬಂದ ಮೇಲೆ ಕತೆ ಅಲ್ಲೇ ಗಿರಿಕೆ ಹೊಡೆಯೋಕೆ ಶುರು ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೋರ್ ಹೊಡಿಸುತ್ತೆ. ಅಂಡ್ ಇಲ್ಲಿ ಹೀರೋಗೆ ಬರೋ ಅಂತ ಚಾಲೆಂಜ್ಗಳು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಿತ್ತು ಅನಿಸ್ತು. ಎಲ್ಲವೂ ತುಂಬಾ ಸುಲಭ ಆಗೋಯ್ತು. ಯಾರದೇ ಒಂದು ಮನ ಪರಿವರ್ತನೆ ಆಗಬೇಕು ಅಂದ್ರೆ ಅದಕ್ಕೆ ಅದಂತ ಸ್ಟ್ರಾಂಗ್ ಎಪಿಸೋಡ್ಗಳು ಇರಬೇಕು. ಅದು ಎಮೋಷನಲಿ ಅಂಡ್ ಫಿಸಿಕಲಿ. ಇಲ್ಲಿ ಎಲ್ಲ ಈಸಿಯಾಗಿ ಅಂಡ್ ಸಿಂಪಲ್ ಆಗಿ ನಡೆಯೋದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ. ಇದಿಷ್ಟು ಬಿಟ್ರೆ ಸಿನಿಮಾ ಒಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ಓಕೆ, ನನಗೆ ಮಜಾ ಕೊಡ್ತು. ಸಣ್ಣ ಪುಟ್ಟ ದೋಷಗಳನ್ನು ಬಿಟ್ಟರೆ ಸಿನಿಮಾ ಒಂದು ಹೊಸ ಅನುಭವ ಕೊಡುತ್ತೆ. ಇಡೀ ಫ್ಯಾಮಿಲಿ ಸಮೇತ ಸಿನಿಮಾ ಥಿಯೇಟರ್ಲಿ ನೋಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಇದಿಷ್ಟು ಕಾಲಾ ಪತ್ತರ್ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.